ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಫಿಕ್ಸ್. ನವೆಂಬರ್ನಲ್ಲಿ ಸಂಪುಟ ಪುನರ್ರಚನೆ ಗ್ಯಾರಂಟಿ. ಡಜನ್ ಸಚಿವರಿಗೆ ಕೊಡೋದು ಪಕ್ಕಾ. ಹೈಕಮಾಂಡ್ ಬಳಿ ಇದೆ ಸಚಿವರ ಪ್ರೋಗ್ರೆಸ್ ಕಾರ್ಡ್. ಹಲವು ಸಚಿವರು ಇಲಾಖೆಗಳಲ್ಲಿ ಫುಲ್ ಫೇಲ್ಯೂರ್ ಆಗಿದ್ದಾರೆ. ಶಾಸಕರನ್ನ ಮನವೊಲಿಸುವಲ್ಲಿ ಫುಲ್ಲು ಕೂಡ ಫೇಲ್ಯೂರ್ ಆಗಿದ್ದಾರೆ. ಹೈಕಮಾಂಡ್ ಹೇಳಿದ್ರೆ ನಾವು ರೆಡಿ ಅಂತ ಹೇಳಿ ಇದೀಗ ಸಚಿವರು ಒಬ್ಬೊಬ್ಬರಾಗಿಯೇ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ತ್ಯಾಗದ ಮಾತನ್ನ ಆಡೋದಕ್ಕೆ ಶುರು ಮಾಡಿದ್ದಾರೆ ಸಚಿವರು. ಹೈಕಮಾಂಡ್ ಕೇಳಿದ್ರೆ ಸಚಿವ ಸ್ಥಾನಕ್ಕೂ ಕೂಡ ಗುಡ್ ಬೈ ಹೇಳ್ತೀವಿ ನಾವು, ಪಕ್ಷ ಸಂಘಟನೆಗೆ ಸೈ ಅಂತ ಹೇಳ್ತಾ ಇದ್ದಾರೆ ಕೈನ ಸಚಿವರು. ಹೈಕಮಾಂಡ್ ಹೇಳೋದಕ್ಕೂ ಮೊದಲೇ ಸೇಫ್ ಗೇಮ್ ಅನ್ನ ಪ್ಲೇ ಮಾಡ್ತಾ ಇದ್ದಾರೆ. ಹಿರಿಯರನ್ನ ಕೈ ಬಿಟ್ಟು ಯುವಕರಿಗೆ ಮಣೆ ಹಾಕೋದಕ್ಕೆ ಪ್ಲಾನ್ಗಳಾಗ್ತಾ ಇದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ. ತ್ಯಾಗಕ್ಕೆ ರೆಡಿ ಆಗ್ತಾ ಇದ್ದಾರೆ ಸಚಿವರು. ನೋಡಿ, KH ಮುನಿಯಪ್ಪ ಅವರು ಕೂಡ ತಮ್ಮ ತ್ಯಾಗವನ್ನ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ಹೈಕಮಾಂಡ್ ಏನ್ ಹೇಳುತ್ತೋ ಅದಕ್ಕೆ ನಾವು ಬದ್ಧ ಅಂತ ಹೇಳ್ತಾ ಇದ್ದಾರೆ. ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಕೂಡ ತಮ್ಮ ಪದತ್ಯಾಗದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಕೂಡ ಹೈಕಮಾಂಡ್ ಏನ್ ಹೇಳುತ್ತೋ ಅದಕ್ಕೆ ನಾವು ಸಿದ್ಧರಾಗಿದ್ದೇವೆ ಅಂತ ಹೇಳಿ ಹೇಳಿಕೆ ಕೊಡ್ತಾ ಇದ್ದಾರೆ. ವೈದ್ಯಕೀಯ ಶಿಕ್ಷಣ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಹಿರಿಯ ನಾಯಕರೇ ತಾವೇ ಮುಂದೆ ಬಂದು ತಾವೇ ಪದತ್ಯಾಗವನ್ನ ಮಾಡ್ತಾ ಇದ್ದೇವೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಡಿ ಸುಧಾಕರ್ ಯೋಜನೆ ಮತ್ತು ಸಾಂಖ್ಯಿಕ ಸಚಿವರು ಕೂಡ ಅದೇ ಮಾತುಗಳನ್ನು ಆಡ್ತಾ ಇದ್ದಾರೆ. MC ಸುಧಾಕರ್ ಉನ್ನತ ಶಿಕ್ಷಣ ಸಚಿವರು ಕೂಡ ಪದತ್ಯಾಗ ಮಾಡುವಂತಹ ವಿಚಾರವನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಶಿವಾನಂದ ಪಾಟೀಲ್ ಜವಳಿ ಮತ್ತು ಸಕ್ಕರೆ ಸಚಿವ, ರಹೀಂ ಖಾನ್ ಪೌರಾಡಳಿತ ಸಚಿವ, ಎಲ್ಲಾ ಸಚಿವರು ಕೂಡ ತಮ್ಮ ಪದತ್ಯಾಗ ಮಾಡೋದ್ರ ವಿಚಾರವನ್ನ ಇಲ್ಲಿ ಅವರೇ ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ. ಕೆಲ ಹಿರಿಯ ಸಚಿವರು ಮಾತಾಡ್ತಾ ಇರೋದನ್ನ ನಾನು ಗಮನಿಸ್ತಾ ಇದ್ರೆ ಇದು ನಿರ್ಗಮದ ಭಾಷಣನ ಅಥವಾ ಹೈಕಮಾಂಡ್ ನಾಯಕರನ್ನ ಮೆಚ್ಚಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರಾ ಗೊತ್ತಿಲ್ಲ.